Hello my dear students and my dear teachers. Welcome to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ ಇಂಗ್ಲಿಷ್ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಯೂನಿಟ್ ಟೆಸ್ಟ್ 1 ಎನ್ಚಾಂಟೆಡ್ ಪೂಲ್ ಆ್ಯಂಡ್ ಉಪಗುಪ್ತ ಈ ಒಂದು ಯೂನಿಟ್ನ ಮಾಡಲ್ ಕ್ವಶನ್ ಪೇಪರ್ ಯೂನಿಟ್ ಟೆಸ್ಟ್ ಇಲ್ಲಿ 9ನೇ ತರಗತಿಗೆ 2025-26ನೇ ಸಾಲಿಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೇಲೆ ಕೊಟ್ಟಿರ್ತಕ್ಕಂತಹ ಕ್ವಶನ್ ಆ್ಯಂಡ್ ಆನ್ಸರ್ನಿಂದ ಯೂನಿಟ್ ಟೆಸ್ಟನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ನೀಡಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಈ ಒಂದು ಯೂನಿಟ್ ಟೆಸ್ಟ್ ಮಾಡಲ್ ಕ್ವಶನ್ ಪೇಪರನ್ನು ನೀಡ್ತಾ ಇದೆ. ಇಲ್ಲಿ ಪ್ರಶ್ನೆಗಳೊಂದಿಗೆ ಉತ್ತರಗಳನ್ನು ಸಹ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ಮೊದಲನೆಯ ಒಂದು ಮೇನನ್ನು ನೋಡಿದಾಗ ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ 5 ಮಾರ್ಕ್ಸ್ಗಿರುತ್ತೆ. ಮೊದಲನೇ ಪ್ರಶ್ನೆ ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಹಿ ವಾಸ್ ಶಾಕ್ಡ್ ಅಂತ ಇದೆ. ವಾಸ್ ಹೆಲ್ಪಿಂಗ್ ವರ್ಬ್ ಇದೆ, ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಸೊ ನಾಟನ್ನು ಸೇರಿಸ್ಕೋಬೇಕು. ಮೀನ್ಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ವಾಸಂಟ್ ಹಿ ಪ್ರೊನೌನ್ ಅಲ್ಲೇ ಇದೆ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನಂತರ ಸೆಕೆಂಡ್ ಒನ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಎ ಟ್ರೀ ಟು ರೆಸ್ಟ್. ಇಲ್ಲಿ ಟು ರೆಸ್ಟ್ ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗುತ್ತೆ. ಆಪ್ಷನ್ ಬಿ ಯಲ್ಲಿರುತ್ತೆ. ಚೂಸ್ ಕರೆಕ್ಟ್ ಕೊಲೊಕೇಟಿವ್ ವರ್ಡ್. ಇಲ್ಲಿ ಸ್ವಿಮ್ಮಿಂಗ್ ಇದೆ. ಸ್ವಿಮ್ಮಿಂಗ್ ಫೂಲ್ ಅಂತಕ್ಕಂಥದ್ದು ಕರೆಕ್ಟ್ ಕೊಲೊಕೇಟಿವ್ ವರ್ಡ್ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ 4ನೇ ಪ್ರಶ್ನೆಗೆ ಬಂದಾಗ ಚೂಸ್ ದಿ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಡರ್ಲೈನ್ಡ್ ವರ್ಡ್ ನೋಡಿದಾಗ ಯಕ್ಷ ವಾಸ್ ನಾಟ್ ವಿಸಿಬಲ್. ನಾಟ್ ವಿಸಿಬಲ್ಗೆ ಸರಿಯಾಗಿರ್ತಕ್ಕಂತಹ ಒಂದು ಪ್ರಿಫಿಕ್ಸ್ ಅಂದಾಗ ಇನ್. ಆಪ್ಷನ್ ಬಿ ಇನ್ವಿಸಿಬಲ್. ಯಕ್ಷ ವಾಸ್ ಇನ್ವಿಸಿಬಲ್. ಇನ್ನು 5th ಕ್ವಶನ್ಗೆ ಬಂದಾಗ ಐಡೆಂಟಿಫೈ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಸೆಂಟೆನ್ಸ್ ನೋಡಿ, ಯಕ್ಷ ದಿಸ್ ಪೂಲ್ ಈಸ್ ಮೈನ್, ಇಫ್ ಯು ಡಿಸ್ಒಬೇ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ಅರ್ಜುನ ಹೂ ಆರ್ ಯು, ಕಮಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಆ್ಯಂಡ್ ಐ ವಿಲ್ ಕಿಲ್ ಯು. ಇದು ಎಕ್ಸ್ಪ್ರೆಸ್ಸಿಂಗ್ ಆ್ಯಂಗರ್. ಆಪ್ಷನ್ ಎ ಕೋಪವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಮೊದಲನೇದು ಬಂದು ಹೂ ವಾಸ್ ಯಕ್ಷ, ವೈ ಡಿಡ್ ಹಿ ಟೇಕ್ ದಿ ಫಾರ್ಮ್ ಆಫ್ ಡಿಯರ್ ಆ್ಯಂಡ್ ಯಕ್ಷ. ಯಕ್ಷ ವಾಸ್ ಯಮ, ಹಿ ಟೇಕ್ ದಿ ಫಾರ್ಮ್ ಆಫ್ ಡಿಯರ್ ಆ್ಯಂಡ್ ಯಕ್ಷ ಟು ಸಿ ಈಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟು ಟೆಸ್ಟ್ ಹಿಮ್. ಇನ್ನು 7th ಕ್ವಶನ್ಗೆ ಬಂದಾಗ ಇದು ಉಪಗುಪ್ತ ಪೊಯಮ್ನಿಂದ ನೀಡಲಾಗಿರುತ್ತೆ. ವೈ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್ ಡ್ರೈವನ್ ಔಟ್ ಆಫ್ ದ ಟೌನ್. ಹಿಯರ್ the dancing girl struck with the small fox, so she was driven out of the town to avoid the poisonous contagion. ಈ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 8ಗೆ ಬಂದಾಗ ಹೌ ಡಿಡ್ ಯುಧಿಷ್ಠಿರ ರಿಯಾಕ್ಟ್ ವೆನ್ ಹಿಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್ಡ್. ಯುಧಿಷ್ಠಿರ ಥಾಟ್ ದಟ್ ಸಮಥಿಂಗ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್ ಆ್ಯಂಡ್ ಹಿ ವಾಂಟ್ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಹಿ ವೆಂಟ್ ಆನ್ ದ ಡೈರೆಕ್ಷನ್ ಆಫ್ ದಿ ಹಿಸ್ ಬ್ರದರ್ಸ್ ಟೇಕನ್ ಆ್ಯಂಡ್ ಹಿ ಮೆಟ್ ದಿ Yaksha and he come to know that this is the enchanted pool or this is the work of Yaksha and he want to solve the questions. Nantara how did Upagupta treat the suffering dancing girl. Illi Upagupta took her head on his knees, moisturized her lips and then smeared the sandal balm all over her body. ಈ ಉತ್ತರವನ್ನು ಬರೀಬೇಕು. ಇನ್ನು ನೆಕ್ಸ್ಟ್ ಬಂದು 3rd ಮೇನ್ ಬಂದಿದೆ ಎಕ್ಸ್ಟ್ರಾಕ್ಟ್ಸ್. ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್. ಇಲ್ಲಿ 2 ಕ್ವಶನ್ಸ್ ಇದೆ. ಒಂದು ಎನ್ಚಾಂಟೆಡ್ ಪೂಲಿಂದ, ಇನ್ನೊಂದು ಬಂದು ಉಪಗುಪ್ತದಿಂದ. ಇಲ್ಲಿ ಮೊದಲನೆಯದು ದಿಸ್ ಪೂಲ್ ಈಸ್ ಮೈನ್, ಇಫ್ ಯು ಡಿಸ್ಒಬೇ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ಹೂ ಈಸ್ ದ ಸ್ಪೀಕರ್? ದ ಸ್ಪೀಕರ್ ಈಸ್ ದ ಇನ್ವಿಸಿಬಲ್ ವಾಯ್ಸ್. ಹೂ ಈಸ್ ರೆಫರ್ಡ್ ಯು? ಯು ರೆಫರ್ಡ್ ಟು ಹಿಯರ್ ಅರ್ಜುನ. ನೆಕ್ಸ್ಟ್ ವಾಟ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್? His brothers drank water and they felt drowsy and fell as appearance of dead. ನಂತರ ಎಕ್ಸ್ಟ್ರಾಕ್ಟ್ ಬಂದು ಉಪಗುಪ್ತ ವುಮೆನ್ ಗೋ ಆನ್ ಯುವರ್ ವೇ. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಅಂದಾಗ ಉಪಗುಪ್ತ. ಹೂಮ್ ವಾಸ್ ಇಟ್ ಸೆಡ್ ಅಂದಾಗ ದ ಡ್ಯಾನ್ಸಿಂಗ್ ಗರ್ಲ್ ವಾಸವದತ್ತ. ವೆನ್ ವಾಸ್ ಇಟ್ ಸೆಡ್ ಅಂದಾಗ ವೆನ್ ದ ಡ್ಯಾನ್ಸಿಂಗ್ ಗರ್ಲ್ ಇನ್ವೈಟೆಡ್ ಉಪಗುಪ್ತ ಟು ಹರ್ ಹೋಮ್ ಹಿ ಸೆಡ್ ದೀಸ್ ವರ್ಡ್ಸ್. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 5 or 6 ಸೆಂಟೆನ್ಸ್. ರೈಟ್ ದಿ ಸಮರಿ ಆಫ್ ದ ಪೋಯಮ್ ಉಪಗುಪ್ತ. ಇಲ್ಲಿ ಉಪಗುಪ್ತ ಸಮರಿಯನ್ನು ಬರೀಬೇಕಾಗುತ್ತೆ. ಉಪಗುಪ್ತ ಎ ಡಿಸಿಪಲ್ ಆಫ್ ಬುದ್ಧ ಗೋಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒನ್ಸ್ ಹಿ ವಾಸ್ ಸ್ಲೀಪಿಂಗ್ ಇನ್ ದ ಸಿಟಿ ಕಾಲ್ಡ್ ಮಥುರಾ. ಹಿ ವಾಸ್ startled wake up by the dancing girl's feet touch his chest
and the dancing girl invited him to her home. She was very beautiful. Upagupta said, "Woman, go on your way. When the time is ripe, I will visit you." The woman felt something terrible to be happened to her, and she went back to home. After a year, she was driven out of the town because she got the smallpox. When Upagupta visited her, he took her head on his knees, moisturized her lips, and smeared sandal balm all over her body. So the woman asked her, who are you? Or one who is merciful, who are you? Then Upagupta said, at the last the time came to visit you. ನಂತರ ಇಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ನೀಡಲಾಗಿದೆ. ಪಿಕ್ಚರ್ ಇದೆ, ಯು ಹ್ಯಾವ್ ಟು ರೈಟ್ ದ ಡಿಸ್ಕ್ರಿಪ್ಷನ್ ಫಾರ್ ದ ಪಿಕ್ಚರ್. ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಕೀ ಆನ್ಸರ್ಸ್ ಇದೆ. ಫಸ್ಟ್ ಕ್ವಶನ್ ನೋಡಿದಾಗ ಕ್ವಶನ್ ಟ್ಯಾಗ್ ಆಪ್ಷನ್ ಎ ವಾಸಂಟ್ ಹಿ. ಸೆಕೆಂಡ್ ಕ್ವಶನ್ ಬಂದಾಗ ಇನ್ಫಿನಿಟಿವ್ ಟು ರೆಸ್ಟ್. ಥರ್ಡ್ ಕ್ವಶನ್ಗೆ ಬಂದಾಗ ಕೊಲಕೇಟಿವ್ ಸ್ವಿಮ್ಮಿಂಗ್ ಪೂಲ್. ಫೋರ್ತ್ ಕ್ವಶನ್ ಪ್ರಿಫಿಕ್ಸ್ ಇನ್ವಿಸಿಬಲ್. ಫಿಫ್ತ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನ್ ವೆನ್ ಹೂ ಆರ್ ಯು, come and stand up to me and I will kill you, expressing anger. Who was Yaksha? Why did he take the form of deer and Yaksha? Yaksha was the Yama, the lord of death. He had taken the form of deer and Yaksha so that he might see his son Yudhishthira and test him. Why was the dancing girl driven out of the town? She was struck with smallpox. It was deadly epidemic disease. To avoid the getting infected by that poisonous contagious disease, she was driven out of the town. How did Yudhishthira react when his brothers had not returned? He was puzzled and worried that his brother had not returned. He himself proceeded in the direction had taken. How did Upagupta treat the suffering dancing girl? Upagupta sat by her side, took her head on his knees and moistened her lips and with water and smeared her body with sandal balm. ನಂತರ ಎಕ್ಸ್ಟ್ರಾಕ್ಟ್ಸ್ ಇದೆ. ಇಲ್ಲಿ ಫಸ್ಟ್ ಹೂ ಇಸ್ ದಿಸ್ ಸ್ಪೀಕರ್ ಅಂದಾಗ ಇನ್ವಿಸಿಬಲ್ ವಾಯ್ಸ್. ಹೂ ಈಸ್ ಯು ರೆಫರ್ಡ್ ಅಂದಾಗ ಅರ್ಜುನ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್ ಅಂದಾಗ ದೇ ಡ್ರ್ಯಾಂಕ್ ದಿ ವಾಟರ್ ಆ್ಯಂಡ್ ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್. ನೆಕ್ಸ್ಟ್ ವುಮನ್ ಗೋ ಆನ್ ಯುವರ್ ವೇ. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಉಪಗುಪ್ತ. whom was it said to Vasavadatta, the dancing girl? When was it said? When he was invited by her to her home. ನೆಕ್ಸ್ಟ್ ಉಪಗುಪ್ತ ಸಮರಿಯನ್ನು ಸಹ ಇಲ್ಲಿ ನೀಡಲಾಗಿದೆ. ಇಲ್ಲಿ ಇರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲವೂ ಸಹ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ನೀಡಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ಸಮರಿಯನ್ನು ಕಾಣ್ಬೋದು. ಹಾಗೆ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೂ ಆನ್ಸರ್ ಇದೆ. ದೇರ್ ವಾಸ್ ಎ ಸ್ಮಾಲ್ ವಿಲೇಜ್ ಆನ್ ದ ಬ್ಯಾಂಕ್ ಆಫ್ ರಿವರ್. Coconut trees grow on the banks. Village was surrounded by hills. At the dawn, the people would have be woken up by the chirping of birds on the branches of the trees. As soon as the residents got up the fishing, first they think they saw the calm water of the river and people moving out in their boats. The people lived simple life. They sold coconuts and fish from the river for their livelihood. Boats were the only means of transportation. They used them for fishing, transporting goods and people across. ನೋಡಿ, ಈ ರೀತಿಯಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನ್. ಈಗ ನೀವು ತುಂಬ ಸರಳವಾಗಿ ಸಹ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೀಬೋದು. ಆ ಚಿತ್ರವನ್ನು ನೋಡಿದ ತಕ್ಷಣ ದಿಸ್ ಇಸ್ ಎ ಪಿಕ್ಚರ್ ಆಫ್ ಎ ವಿಲೇಜ್. ದ ಹೌಸಸ್ ಆನ್ ದ ಬ್ಯಾಂಕ್ ಆಫ್ ರಿವರ್. ದೆರ್ ಇಸ್ ಎ ಬೋಟ್ ಇನ್ ದ ವಾಟರ್. ದೆರ್ ಇಸ್ ಎ coconut tree and the people who are living there, they are traveling through the boats. They are fishing. They are making agriculture. This picture looks very beautiful. I too like to live in the houses like on the picture. ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯಗಳನ್ನು ಬರೀಬಹುದು. ಇಲ್ಲಿ ಯೂನಿಟ್ ಟೆಸ್ಟ್ 1 ಎನ್ಚಾಂಟೆಡ್ ಪೂಲ್ ಆ್ಯಂಡ್ ದಿ ಉಪಗುಪ್ತ ಪೊಯಮ್ನ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಕೀ ಆನ್ಸರ್ಸನ್ನು ನೋಡಿರ್ತಾರೆ. ಇನ್ನು ಮುಂದೆ ಬರ್ತಕ್ಕಂತಹ ಎಲ್ಲ ಯೂನಿಟ್ ಟೆಸ್ಟ್ಸ್ ಮತ್ತು FA ಕ್ವಶನ್ ಪೇಪರ್ಸ್ ಎಲ್ಲವನ್ನು ಸಹ ಲರ್ನ್ ಈಸಿಲಿ ಚಾನಲ್ನಲ್ಲಿ ನೀವು ಕಲಿಬಹುದಾಗಿರುತ್ತೆ. PDFಸನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಆದ್ದರಿಂದ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಲರ್ನ್ ಈಸಿಲಿ ಚಾನಲಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಒಂದು PDF ಇದೆ. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಲೆಸನ್ ವೈಸ್ ಇದೆ. ಒಂದು ಪಾಠದ ನಂತರ ಅಲ್ಲೇ ಉತ್ತರಗಳನ್ನು ನೀಡಿರ್ತಕ್ಕಂಥ PDF ಇದೆ. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.